ಇದು ಸುದರ್ಶನ ಚಕ್ರ ಆಗಿರ್ಬೋದು, ಅಥವಾ ಶಂಖ ಆಗಿರ್ಬೋದು, ಅಥವಾ ಅವರ ಒಂದು ಕೊಳಲು, ಅಂದ್ರೆ ರಾಮಾಯಣದಲ್ಲಿ ಬರುವ ಹಾಗೆ ಕೃಷ್ಣನು ಸಮೇತ ವಿಷ್ಣುವೇ ಆಗಿರ್ತಾರೆ. ಸೊ ಅವರ ಒಂದು ಯಾವುದೇ ಒಂದು ಅವತಾರದ ಒಂದು ವೆಪನ್ಸ್ ಹಾಗೂ ಅವರ ಒಂದು ಸಿಂಬಾಲಿಕ್ ಆಗಿರುವಂತ, ಈಗ ನವಿಲ್ಗರಿ ಸಮೇತ ವಿಷ್ಣುಗೆ ನಾವು ಇದ್ ಮಾಡ್ಬೋದು. ಸೊ ವಿಷ್ಣುವಿನ ಟ್ಯಾಟೂ ಹಾಕಿಸ್ಕೊಂಡಾಗ ನಿಮ್ಮ ಒಂದು ಎನರ್ಜಿ ಸಿಕ್ಕಾಪಟ್ಟೆ ಎನ್ಹಾನ್ಸ್ ಆಗುತ್ತೆ. ನೀವು ಮಾಡುವಂತ ಕೆಲಸಗಳಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಎನರ್ಜಿ ಬಂದ್ಬಿಟ್ಟು ವಿಷ್ಣುವಿನ ಎನರ್ಜಿಗೆ ತುಂಬಾ ಹತ್ರವಾಗಿದ್ರಿಂದ ಅವರ ಒಂದು ಯಾವುದೇ ಒಂದು ಟ್ಯಾಟೂ ಹಾಕಿಸ್ಕೊಂಡಾಗ ನಿಮ್ಗೆ ಇನ್ನೂ ಸ್ಟ್ರೆಂತ್ ಜಾಸ್ತಿ ಫೀಲ್ ಆಗುತ್ತೆ. ವಿಷ್ಣುವಿನ ಒಂದು ಮಂಡಲ ಹಾಕಿಸ್ಕೊಳ್ಳೋದ್ರಿಂದನೂ ಸಮೇತ ನಿಮ್ಗೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ರಾಮನ್ಗೂ ಕೆಲವೊಂದು ಮಂಡಲ ಇದೆ, ಆ ಮಂಡಲಗಳು ಹಾಕಿಸ್ಕೊಂಡಾಗ್ಲೂ ನಿಮ್ಗೆ ಎನರ್ಜಿ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಆಗಿ ಫೀಲ್ ಆಗುತ್ತೆ. ಸೊ ವಿಷ್ಣುವಿನ ಟ್ಯಾಟೂ ಯಾರು ಹಾಕಿಸ್ಕೋಬೇಕಂದ್ರೆ, ಯಾರ ಜಾತಕದಲ್ಲಿ ಚಂದ್ರಗ್ರಹ ಒಳ್ಳೆ ಸ್ಥಾನದಲ್ಲಿ ಕೂತು ಚಂದ್ರಗ್ರಹದಿಂದ ಅವ್ರಿಗೆ ಅಡ್ವಾಂಟೇಜಸ್ ಅಥವಾ ಚಂದ್ರಗ್ರಹ ಅವ್ರಿಗೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಆಗಿದ್ದಾಗ ನೀವು ವಿಷ್ಣುವಿನ ಟ್ಯಾಟೂಸ್ ಹಾಕೋಬಹುದು. ವಿಷ್ಣುವಿನ ಟ್ಯಾಟೂಸ್